ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಮೈ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಒಂದು ಬೆಲ್ ಡೋರ್ ಡಿಸೈನ್ ಮಾಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಫಸ್ಟ್ಗೆ ಇದು ಡ್ರೆಸ್ಗೆ ಮಾಡ್ತಾ ಇರುವಂಥದ್ದು. ಆ ಡ್ರೆಸ್ಸಲ್ಲಿರೋ ಪೀಸ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಒಂದು ಸೈಡು. ಹಾಗೆ ಎರಡು ಡೋರಿ ಬೇಕಲ್ವ, ಎರಡು ಡೋರಿನ ಸ್ಟಿಚ್ ಮಾಡ್ಕೋಬೇಕು. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಸಣ್ಣ ಎಷ್ಟು ಬೇಕೋ ಅಷ್ಟು ಸಣ್ಣದಾಗಿ ನೀವು ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಇದನ್ನು ಸೈಡ್ಗೆ ಇಟ್ಬಿಡೋಣ. ಎರಡು ರೆಡಿ ಮಾಡ್ಕೋಬೇಕು. ಎರಡು ಡೋರಿ ಬೇಕಲ್ವ, ಎರಡೂ ಅದೇ ರೀತಿ ರೆಡಿ ಮಾಡ್ಕೊಳ್ಳಿ. ಇದು ಪ್ಯಾಂಟ್ ಪೀಸ್ದು ಬಟ್ಟೆ. ಈ ಬಟ್ಟೆನ 5 ಇಂಚ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಪೀಸನ್ನು ಅಷ್ಟೇ 5 ಇಂಚ್ಗೆ ಕಟ್ ಮಾಡ್ಕೊಳ್ಳಿ. ನೀವು ಸ್ಟಿಚ್ ಮಾಡುವಾಗ ಅದು ಮೇಲೆ ಕೆಳಗೆ ನೋಡ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ, ಇಲ್ಲ ಒಂಚೂರು ದೊಡ್ಡದು ಚಿಕ್ಕದು ಮಾಡ್ಕೋಬೇಕಾಗತ್ತೆ. ನಾನು ಒಂದೇ ಸಮ ತೊಗೊಂಡಿದ್ದೀನಿ. ಸ್ಟಿಚ್ ಮಾಡುವಾಗ ಬೇಕಾದರೆ ಒಂಚೂರು ಕಟ್ ಮಾಡ್ಕೊಂಡ್ರೆ ಆಯಿತು. ಕಮ್ಮಿ ಇದ್ದರೆ ಆಮೇಲೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಒಟ್ಟಿಗೆ ಜಾಸ್ತಿನೇ ತೊಗೊಂಡಿದ್ದೀನಿ. ಈ ರೀತಿ ತೊಗೊಂಡಾದ್ಮೇಲೆ ಅದನ್ನ ಫೋಲ್ಡ್ ಮಾಡ್ಕೋಬೇಕು. ಆ ದಾರನ ಈ ಥರ ಒಂದು ಸೂಜಿಗೆ ದಾರ ಒಂದು ಸುಮಾರು ಗಟ್ಟಿಯಾಗಿರೋ ಎಳೆಗಳನ್ನ ಹಾಕ್ಕೊಳ್ಳಿ. ಒಂದು 10-15 ಎಳೆ ಹಾಕ್ಕೊಂಡು ಒಂದು ದೊಡ್ಡ ಸೂಜಿಗೆ ಹಾಕ್ಕೊಂಡು ಈ ಥರ ನಾಟ್ ಹಾಕ್ಕೊಂಡು ತಿರುಗಿಸ್ಕೋಬೇಕು. ನಾನಿಲ್ಲಿ ಹಾಕ್ಕೊತಿದ್ದೀನಲ್ಲ ಆ ಥರ ಈ ಥರನೇ ನಾನು ಟ್ಯಾಗ್ನ ರೆಡಿ ಮಾಡ್ಕೊಳ್ಳೋದು, ಉಲ್ಟಾ ತಿರುಗಿಸೋದು. ಈ ರೀತಿ ಹಾಕ್ಬಿಟ್ಟು ತಿರುಗಿಸ್ಕೊಂಡು ಒಂದು ಏನಕ್ಕಾದರೂ ಒಂದು ಮೊಳೆಗೆ ಅದನ್ನ ನಾಟ್ ಹಾಕ್ಬಿಟ್ಟು ಎಳ್ಕೋಬೇಕು. ಆ ರೀತಿ ಮಾಡಿದ್ರೆ ಬೇಗ ಆಗುತ್ತೆ. ಆಮೇಲೆ ಎಷ್ಟು ಸಣ್ಣ ಆದರೂ ಬರುತ್ತೆ. ಆದರೆ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ನಿಧಾನ ಆಗುತ್ತೆ, ಆಮೇಲೆ ಹೇಳಿದ್ರೆ ಬಂದ್ಬಿಡುತ್ತೆ. ಆ ಥರ ಏನೂ ಇದಾಗಲ್ಲ. ಈ ರೀತಿ ರೆಡಿ ಮಾಡ್ಕೋಬೇಕು ಡೋರಿನ. ಇದು ರೆಡಿ ಆದಮೇಲೆ ಮತ್ತೆ ಎರಡು ಡೋರಿನ ಅದೇ ರೀತಿ ರೆಡಿ ಮಾಡ್ಕೊಂಡು ಇವಾಗ ಇದನ್ನ ತ್ರಿಭುಜ ಆಕಾರದಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಇದನ್ನು ತ್ರಿಭುಜ ಆಕಾರದಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಎರಡು ಪೀಸ್ ಕೊಡ್ತಾ ಇದ್ದೀನಿ ನಾನು. ಹಂಗಾಗಿ ಎರಡು ಪೀಸನ್ನು ಪ್ಯಾಂಟ್ ಪೀಸ್ ಎರಡು, ಟಾಪ್ದು ಎರಡು ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿ ಇದು ಎರಡೂ ಅಷ್ಟೇ ಅದೇ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಒಂದ್ರ ಮೇಲೆ ಒಂದು ಇಟ್ಕೋಬೇಕಾಗುತ್ತೆ. ಒಂದ್ರ ಮೇಲೆ ಒಂದು ಇಟ್ಕೊಂಡಾಗ ಒಂದು ಚಿಕ್ಕದು ಬರಬೇಕು, ಒಂದು ದೊಡ್ಡದು ಬರಬೇಕು. ನಾನು ಒಂದೇ ಸಮನ ಕಟ್ ಮಾಡಿದ್ದೀನಿ. ನಮ್ಗೆ ಯಾವ ದೊಡ್ಡದು ಬೇಕಾದ್ರೆ ಇಟ್ಕೊಂಡು ಚಿಕ್ಕದಾಗಿರೋದನ್ನ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ನಮ್ಗೆ ಸೈಜ್ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ರೆಡಿ ಮಾಡ್ಕೋಬೇಕು. ನಾನು ನೋಡ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕು ನೋಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಯಾವ್ದು ಮೇಲೆ ಬರಬೇಕು, ಯಾವುದು ಕೆಳಗಡೆ ಬರಬೇಕು ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ನೀವು ಬೇಕಾದ್ರೆ ಅಷ್ಟು ಚಿಕ್ಕ ಪೀಸೇ ತೊಗೋಬೋದು, ಇಲ್ಲ ಅಂದ್ರೂ ಈ ರೀತಿ ಕಟ್ ಮಾಡಿಕೊಂಡು ತೆಗೆದುಬಿಟ್ರೇನು ಆಗುತ್ತೆ. ಓಕೆನಾ. ಇದು ಬಂದುಬಿಟ್ಟು ಮೇಲ್ಗಡೆ ಫೋಲ್ಡ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಸ್ಟಿಚ್ ಹಾಕ್ಬಿಟ್ಟೆ. ಅದು ಮತ್ತೆ ನಾನು ತೆಗೆದುಬಿಟ್ಟು ಅದನ್ನ ಫೋಲ್ಡ್ ಮಾಡಬೇಕು ಆ ರೀತಿ. ಹಾಗಾಗಿ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಇವಾಗ ಅದನ್ನು ಫೋಲ್ಡ್ ಮಾಡಬೇಕು ಮೇಲ್ಗಡೆ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟು ಒಂದು ದಾರ ಟ್ಯಾಗ್ ರೆಡಿ ಮಾಡಿದ್ವಲ್ಲ, ಟ್ಯಾಗ್ ಇಟ್ಬಿಟ್ಟು ಇವಾಗ ಫೋಲ್ಡ್ ಮಾಡಿ ರೆಡಿ ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ಥರ ಸ್ಟಿಚ್ಚು ನೀಟಾಗಿ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಅದು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಅವಾಗೇನಾಗುತ್ತೆ ನಮಗೆ ಬೆಲ್ ಡಿಸೈನ್ ನೀಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಡೋರಿ ಡಿಸೈನ್ ಹಾಕ್ತಾನೆ ಇರ್ತೀನಿ. ಇದು ಒಂದು ಡೋರಿ ಡಿಸೈನು ನೋಡಿ. ನಾನು ಆಲ್ರೆಡಿ ಇನ್ನೂ ಎರಡು ಡೋರಿ ಡಿಸೈನ್ ಹಾಕಿದ್ದೀನಿ. ಚೆಕ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಈ ರೀತಿ ಬೆಲ್ ಡಿಸೈನ್ ರೆಡಿ ಆಗುತ್ತೆ ನೋಡಿ. ತುಂಬಾ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ನೋಡಿ. ಡಬಲ್ ಕಲರ್ ಇರೋದ್ರಿಂದ ನೋಡೋದಕ್ಕೆ ಒಂಥರ ಬೆಲ್ಲು ಥರ ಇರೋದ್ರಿಂದನೇ ಅದಕ್ಕೆ ನಾನು ಬೆಲ್ ಡಿಸೈನ್ ಅಂತಲೇ ಹೇಳಿದೆ. ಹಂಗಾಗಿ ನೀವು ಬೇಕಾದರೆ ಏನಾದರೂ ಬೇರೆ ಹೆಸರು ಇಡ್ತೀನಿ ಅಂದರೆ ಇಟ್ಕೋಬೋದು. ತುಂಬ ಚೆನ್ನಾಗಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.